Hello friends, welcome back to my YouTube channel. ಸೊ ಆಫ್ಟರ್ ಲಾಂಗ್ ಬ್ಯಾಕ್ ಸ್ಟಡಿ ವ್ಲಾಗ್ ಮಾಡಾಕತ್ತೀನಿ. ಸೊ ಇವತ್ತು ಸಂಡೇ ಐತಿ. ಮಾರ್ನಿಂಗ್ ಇವತ್ತು ಏಳೋದನ 7 ಗಂಟೆ ಆಯ್ತು. ಸೊ 7 ಗಂಟೆ ಆದ ತಕ್ಷಣ ಫಸ್ಟ್ ನೀರಷ್ಟು ಕುಡ್ದು ಸ್ಟಡಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡು ಬಿಕಾಸ್ ಹಂಗೆ ಬೆಳಗ್ಗೆ ದಾದ ಮಾತಾಡ್ಕೊತ ಟೈಮ್ ಪಾಸ್ ಮಾಡಿದ್ವು ಅಂತಂದ್ರೆ ಓದಾಕ ಹೋಗಂಗಿಲ್ಲ, ಹನ್ನೊಂದು ಹಂಗೆ ಆಗ್ಬಿಡ್ತೈತಿ. ಹಿಂಗಾಗಿ ಎದ್ದ ತಕ್ಷಣ ಏನೂ ಮಾತಾಡೋದಿಲ್ಲ, ಏನಿಲ್ಲ, ಸೀದಾ ಫೋನು ಬಿಟ್ಟೆ ಏನೂ ಇಲ್ಲ, ಓದ್ಕೊಳಿಕ್ಕಂತನ ಕೂತೇನಿ. 2 hours ನಂದು ಪಾಲಿಟಿ ಟಾರ್ಗೆಟ್ ಐತಿ ಫಸ್ಟ್ ಮಾರ್ನಿಂಗ್ದ. ಇಲ್ಲೇ 2 hour ಓದಿದ ಮೇಲೆ ನಾ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗಬೇಕು. ಅಲ್ಲಿ ಮಟ ಏನಾದರೂ ಓದ್ಕೊತಾನೆ ಕೂರ್ಬೇಕಂತೇಳಿ ಪ್ಲ್ಯಾನ್ ಐತಿ. ಸೊ ಅದ ಪ್ರಕಾರ 2 hours ಅಂತೂ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಹಂಗೆ ಹಸುನು ಆಗಾಕತ್ತಿತ್ತನಂತಲೇ ಸಿಂಪಲ್ ನಮಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಂಡು ಅದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಆ್ಯಕ್ಚುಲಿ ನಾ ಇಲ್ಲೇ ಮಾರ್ನಿಂಗ ಎವ್ರಿ ಡೇ ಫಸ್ಟ್ ನಾ ಚಾನ ಕುಡಿತಿದ್ನಿ, ಬಟ್ ಈಗ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಹೋಗಿ ಚೇಂಜ್ ಮಾಡ್ಕೊಂಡು ಅಂತ ಹೇಳಿ ಚಾ ಕುಡಿಯೋದು ಬಿಟ್ಟೇನಿ. ಹಿಂಗಾಗಿ ಹಸು ಜಲ್ದಿ ಆತನಂತಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ನಾನ ಅದು ಮುಗಿಸೋ ಅಷ್ಟೊತ್ತಿಗೆ ಮತ್ತು 11 o'clock ಆಯ್ತು. ಸೊ ಬೆಳಗಿನ 11 ಗಂಟೆ ಒಳಗೆ ಬರೀ 2 ತಾಸು ಅಷ್ಟನ್ನ ಸ್ಟಡಿ ಆಯ್ತು ಇವತ್ತು. ಇನ್ನು ಕರೆಂಟ್ ಅಫೇರ್ಸನ್ನು ಓದ್ಕೋಬೇಕು, ರಿವಿಷನ್ ಮಾಡ್ಕೋಬೇಕು ಅನ್ನೋ ಸಲುವಾಗಿಲ್ಲೇ PT 365 ವಿಜನ್ದವ್ರದ್ದು ರೀಡ್ ಮಾಡ್ಕೊಳತ್ತೀನಿ. ಇಲ್ಲೇ ದೊಡ್ಡ ಸ್ಟೆಪ್ಲರ್ ಒಂದಿಲ್ಲ ಆ್ಯಂಡ್ ಇವು ಭಾಳಷ್ಟು ಪೇಜಸ್ ಅದಾವಣ್ಣ ಅಂತಲೇ ಸ್ಟೆಪಲ್ ಮಾಡುವಾಗ ಸ್ವಲ್ಪ ಪೇಜಿನ ಸೇರಿಸಿ ಮಾಡ್ಕೊಂಡೇನ ಅಂತಲೇ ಅದು ನನಗೆ ಅದೊಂದು ಕಿರಿಕಿರಿ ಆಗಾಕತ್ತಿತ್ತು. ಸೊ ಅದಕ್ಕನ ಪಾರ್ಟ್ ಮಾಡಿಟ್ಟೆ ನಾವನ್ನೆಲ್ಲ. ಎನ್ವೈರ್ನ್ಮೆಂಟದನ ಹೆವಿ ಐತೆ ಅಂದ್ಕೊಂಡ್ಲೆ ಅದನ್ನು ಒಂದು 4 ಪಾರ್ಟ್ ಆಗಿಬಿಟ್ಟಾವವ. ಸೊ ಅದನ್ನೆಲ್ಲ ಪಾರ್ಟ್ ಮಾಡ್ಕೊಂಡು ಸೆಗ್ರಿಗೇಟ್ ಮಾಡ್ಕೊತ ಕೂತೆ. ಆಮೇಲೆ ನಾನು ಆಲ್ರೆಡಿ ಈಗ ಸೋಷಲ್ ಇಶ್ಯೂಸ್ ಏನೈತಲ್ಲ ಅದನ್ನೊಂದು ಕಂಪ್ಲೀಟ್ ಮಾಡೇನಿ 2 ಸಲ. ಮತ್ತು ಬಜೆಟನ್ನು ರಿವಿಷನ್ ಮಾಡ್ಕೊಂಡೆ ನನ್ನ ಕೂಡಲೇ ಅವು ಎಲ್ಲ ಮಿಕ್ಸ್ ಅದು ಅಂದ್ರೆ ಕನ್ಫ್ಯೂಷನ್ ಆಗ್ತಾವಂತೇಳಿ ಅದನ್ನ ಸೈಡ್ ಇಡೋದು, ಸೆಗ್ರಿಗೇಟ್ ಮಾಡೋದು ಕೂತಿದ್ನಿ. ಹಂಗೆ ಒಂದು ಪುಟ್ಟು ಡೈರಿನೂ ಮಾಡ್ಕೊಂಡೇನಿ 2-3. ಒಂದ್ರೊಳಗೆ ಏನು ಮಾಡೇನಂದ್ರೆ ನಾನು ಯಾವಾಗಾರ ಯೂಟ್ಯೂಬ್ ನೋಡ್ತಿರ್ತೀನಿ, ಏನಾರ ವೆಬ್ಸೈಟ್ ನೋಡ್ತಿರ್ತೀನಿಲ್ಲ, ಅವನ್ನ ನೆಕ್ಸ್ಟ್ ಲಾಸ್ಟ್ ಮೂಮೆಂಟ್ದಾಗ ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಮಾಡುವಾಗ ನಾ ಮರಿತೇನೆ ಅಂತ ಹೇಳಿ ಅವನ್ನೆಲ್ಲ ಬರೆದಿಟ್ಟಿರ್ತೀನಿ. ಈ ಸೈಟಿಂದ ನಾ ಇದನ್ನು ರಿವಿಷನ್ ಮಾಡ್ಕೋಬೇಕು, ನೋಡಬೇಕು, ಹಿಂಗೆಲ್ಲ ಅಂಥೇಳಿ ಅದನ್ನೆಲ್ಲ ಬರ್ದಿಟ್ಕೋತೇನೆ, ಇಲ್ಲಾಂದ್ರೆ ಮರ್ತು ಬಿಡ್ತೇನೆ. ಸೊ ಇದಾದ್ಮೇಲೆ ಇನ್ನು PT 365 ರಿವಿಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಓದ್ಕೊತ ಕೂತೆ. ಇಲ್ಲಿ ಏನಾಗತ್ತಿತ್ತಂದ್ರೆ ಅದು ಪಿನ್ ಏನು ಸ್ಟೆಪಲ್ ಮಾಡಿಲ್ಲ, ಅದೊಂದು ನನಗೆ ಭಾಳ ಕಿರಿಕಿರಿ ಮಾಡತ್ತಿತ್ತು. ಬರೇ ಪೇಜ್ ಕೆಳಗೆ ಬೀಳ ಅದಾಗೋದು. ಮತ್ತು ನನಗೆ ಅದೇನು ಇವತ್ತಲ್ಲಿ ಕೂತು ಓದೋದನ್ನ ಒಂದು ಅಷ್ಟು ಸರಿ ಆಗತ್ತಿರಲಿಲ್ಲ. ಆದ್ರೂ ರಿವಿಷನ್ ಮಾಡ್ಕೊತ ಕೂತ್ನಿ. ಬಿಕಾಸ್ ಆಲ್ರೆಡಿ ಹಾಫ್ ಏನೈತಲ್ಲ ಅದನ್ನು ಒಂದು ಸಲ ಮುಗಿಸೇನಿ, ಬಟ್ ಅದ್ರದ್ದೊಂದು ರಿವಿಷನ್ ತೊಗೊಂಡಾನೆ ನೆಕ್ಸ್ಟ್ ಹಾಫ್ ಓದೋನು ಅಂತ ಪ್ಲ್ಯಾನ್ ಮಾಡ್ಕೊಂಡು. ಬಿಕಾಸ್ ಇದು ಪಾಲಿಟಿ ಮತ್ತು ಎನ್ವೈರ್ನ್ಮೆಂಟ್ ಹಿಂಗೈತಲ್ಲ, ಅಲ್ಲಿ ಭಾಳಷ್ಟು ಕ್ವಶನ್ಗಳು ಕರೆಂಟ್ ಅಫೇರ್ಸ್ಲೇ ಬರ್ತಾವೆ, ಎನ್ವೈರ್ನ್ಮೆಂಟನ್ನು ಟೆಕ್ನಾಲಜಿ. ಹಿಂಗಾಗಿ ನಾನು ಈ ಅಷ್ಟು ಏನು ಕೋರ್ ಸಬ್ಜೆಕ್ಟ್ ಅದಾವಲ್ಲ ಅವು ಕುರಿತೊಂದು ಕರೆಂಟ್ ಅಫೇರ್ಸ್ ಸ್ಕಿಪ್ ಮಾಡೋಕ್ಕೆ ಒಟ್ಟು ರೆಡಿ ಇಲ್ಲ. ಮಲ್ಟಿಪಲ್ ಟೈಮ್ ಅವ್ನು ರಿವೈಸ್ ಮಾಡ್ಬೇಕಂತ ಅನ್ಕೊಂಡೇನಿ. 5 ಪದೇ ಪಿನ್ ಒಂದು ಕೀಳಾತಿತ್ತು, ಅದೊಂದು ನಂಗೆ ಪ್ರಾಬ್ಲಮ್ಮ. ಸೊ ಮೊದ್ಲು ಇವತ್ತು ಹೋದಾಗ ಹೊರಗೆ ಹೋದ್ನಿ ಅಂತಂದ್ರೆ ಫಸ್ಟ್ ಕೆಲಸನ ಅದು ದೊಡ್ಡ ಸ್ಟೆಪ್ಲರ್ಸ್ ಪಿನ್ ತರಬೇಕಂತೈತಿ. ಇನ್ನು ನೀರಂತರೂ ನಿಮ್ಮ ಫಿಕ್ಸ್ ಬಾಟಲ್ ಜೊತೆಗೆ ಇಟ್ಕೊಳ್ರಿ, ಯಾಕಂದ್ರೆ ಈಗ ಭಾಳ ಬಿಸಿಲೈತಿ, ಡಿಹೈಡ್ರೇಷನ್ ಭಾಳ ಆಗ್ತೈತಿ. ಹಿಂಗಾಗಿ ನೀರು ಕಂಪಲ್ಸರಿ ಕುಡೀರಿ. ಈ ಎಷ್ಟು ಬಿಸಿಲೈತಲ್ಲ, ಒಟ್ಟು ಏನೋ ವ್ಲಾಗ್ ಮಾಡತ್ತೇನಂತ ಸುಮ್ಮ ರಬ್ಬರ್ ಬ್ಯಾಂಡ್ ಹಾಕೊಂಡಿದ್ನಿ, ಬಟ್ ಏನು ಮಾಡ್ತೀರಿ ಭಾಳನ ಗರಮ್ ಆಗತ್ತೈತೆ ಅಂದ್ಕೂಡಲೇ ಮತ್ತು ಹೇರ್ ಸ್ಟೈಲ್ ಮಾಡ್ಕೊಂಡು ಮತ್ತೆ ಓದ್ಕೋಕೂತೆ. ಸೊ ಗರ್ಲ್ಸ್ ನಿಮಗೆ ಹೇಳೋದು ಇಷ್ಟ, ಇವಾಗ ಸ್ಟೈಲ್ಗೆ ಇಲ್ಲೆಲ್ಲ ಬಿಡ್ರಿ, ಗಪ್ಪ ಓದೋದೊಂದ ಫೋಕಸ್ ಮಾಡಿರಿ. ಆಲ್ಮೋಸ್ಟ್ ರಿವಿಷನ್ ಕಡೆ ನಾನು ಜಾಸ್ತಿ ಫೋಕಸ್ ಕೊಡತ್ತೇನೆ. ನಾ ಅಂತೂ ಒಂದು 4 ಸಲಾರ ರಿವಿಷನ್ ಆಗಬೇಕು ಅಂತ ಪ್ಲ್ಯಾನ್ ಐತಿ. ಬಿಕಾಸ್ ಇನ್ ಬಿಟ್ವೀನ್ ತಮ್ಮನ ಮದುವೆ ಐತನಂತಲೇ ನಾ ಭಾಳಷ್ಟು ಟೈಮ್ನ ವೇಸ್ಟ್ ಮಾಡೋದ್ಲೇ ಓದ್ಕೋಬೇಕು. ಸೊ ಕಂಟಿನ್ಯೂಸ್ 2.5 ತಾಸು ಓದಿದ್ಮೇಲೆ ಮತ್ತೊಂದು ಬ್ರೇಕ್ ಬೇಕು ಅನ್ಸಾಕತ್ತಿತ್ತು. ಬೋರನ್ನು ಅನ್ಸ್ದಂಗೆ ಅನ್ಸಾಕತ್ತಿತ್ತು ಅಂದ ಕೂಡಲೇ ಏನಾರ ತಿನ್ಬೇಕನ್ನೋ ಅನಿಸಿತು. ಸೊ ಜೊತೆಗೆ ಸೇಮ್ ಟೈಮ್ಗೆ ನನ್ನ ಹಸ್ಬೆಂಡ ಪಪಾಯ ಹಣ್ಣು ಕಟ್ ಮಾಡತ್ತಿದ್ರು, ಅದ್ರ ಸ್ಮೆಲ್ಲು ಮಸ್ತ್ ಬರತ್ತಿತ್ತು. ಹೀಗಾಗಿ ಸೊ ಫಸ್ಟ್ ಹಣ್ಣು ತಿಂದು ಒಂದು 5 minutes ಕೂತನ ನೆಕ್ಸ್ಟ್ ಓದಾಕ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು. ಸೊ ಈ ಒಂದು ಬಿಸಿಲು ಕಾಲ ಇಷ್ಟ ಐತಲ್ಲ, ಇಲ್ಲೇ ಬಾಡಿ ಹೈಡ್ರೇಟ್ ಇಟ್ಕೋದು ಮತ್ತು ಎವ್ರಿ ಡೇ ಹಣ್ಣು ತಿನ್ನೋದು ಇದು ಭಾಳ ಇಂಪಾರ್ಟೆಂಟ್ ಐತಿ. ಒಳ್ಳೆ ಹೆಲ್ತ್ ಒಂದು ಡಯಟ್ನ ಫಾಲೋ ಮಾಡಬೇಕಾಗ್ತೈತಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಒಳಗೆ ಏನಾರ ಹೆಲ್ತ್ ಇಶ್ಯೂ ಆದ್ರೆ ಅದು ಪ್ರಾಬ್ಲಮ್ ಆಕೈತಿ. ಸೊ ನಿದ್ದೆ ಆಗಿರ್ಬೋದು, ಊಟ ಆಗಿರ್ಬೋದು, ಫ್ರೂಟ, ನೀರು ಇದೆಲ್ಲ ಇನ್ ಟೈಮ ತೊಗೊಂಡ್ರೆ ಬೆಟರ್ ಇರ್ತೈತಿ. ಸೊ ಇಲ್ಲೇ ಹಣ್ಣು ತಿಂದು ಒಂದು 5 minutes ಟೈಮ್ ಸ್ಪೆಂಡ್ ಮಾಡಿ ಮತ್ತು ಓದಾಕ ಕೂತ್ನಿ. ಬಿಕಾಸ್ ಕಂಟಿನ್ಯೂಸ್ ಯಾರಿಗೂ ಓದೋಕ್ಕಾಗಂಗಿಲ್ಲ, ಹಂಗೆ ಓದ್ರದ್ದು ಫೋಕಸ್ಸು ಆಗಂಗಿಲ್ಲ, ಅಲ್ಲಿ ಕ್ವಾಲಿಟಿ ಅನ್ನೋದೇ ಇರಂಗಿಲ್ಲ, ಬರೀ ಪೇಜ್ಗಳು ಅಷ್ಟೇ ಟರ್ನ್ ಆಗ್ತಿರ್ತಾವೆ. ಹಿಂಗಾಗಿ ಸೊ ಭಾಳ ತೀರಾ ಏನು ಇಂಪಾರ್ಟೆಂಟ್ ಇರ್ತಾವಲ್ಲ ಅದ್ರದ್ದೊಂದಷ್ಟು ಕ್ರಿಸ್ಪ್ ನೋಟ್ಗಳು ಮಾಡ್ಕೊಳಿಕತ್ತಿದ್ನಿ. ನಾ ಜಸ್ಟ್ ಇಶ್ವಿಗಳಾಗಿರ್ಬೋದು, ಆರ್ಟಿಕಲ್ಸ್ ಏನು ಬರ್ತಾವಲ್ಲ ಪಾಲಿಟಿವ. ಆ್ಯಂಡ್ ಇಲ್ಲಿ ನಾ ಬರೀ ಪಾಲಿಟಿ ಮತ್ತು PT 365 ಅಷ್ಟೇ ಈ ವೀಕ್ ಒಳಗೆ ಓದ್ಕೋಬೇಕು ಅನ್ಕೊಂಡೇನಿ. ಹಿಂಗಾಗಿ ಬರೀ 2 hour ಗ್ಯಾಪ್ ಕೊಟ್ಟು ಒಂದ್ಸಲ PT 365 ಓದೋದು, ಇನ್ನೊಂದ್ಸಲ ಪಾಲಿಟಿ ಓದೋದು, ಹಿಂಗೆ ಮಾಡ್ಲಿಕ್ಕತ್ತೀನಿ. ಬಿಕಾಸ್ ಈ ವೀಕ್ ಒಳಗೆ ನಾನು 2 ಕಂಪ್ಲೀಟ್ ಆಗಬೇಕು ಅನ್ನೋದನ್ನು ನನ್ನ ಮೇನ್ ಟಾರ್ಗೆಟ್ ಐತಿ. ಅದ್ರಾಗ ಈಗ ಎಷ್ಟು ಕೆಟ್ಟ ಬಿಸಿಲು ಐತಲ್ಲ, ಬರೀ ಫ್ಯಾನ್ ಹಚ್ಚು, ನೀರು ಕುಡಿ, ಇದ್ರಾಗನ ಅರ್ಧ ಅದ ಒಂಥರ ನಮಗೆ ಬ್ರೇಕ್ಗಳು ಆದಂಗೆ ಆಗ್ಬಿಟ್ಟೈತೆ. ಕಂಟಿನ್ಯೂಸ್ ಓದಿ ಇನ್ ಬಿಟ್ವೀನ್ ಬ್ರೇಕ್ ಅಂತಾರಲ್ಲ ಹಂಗೆ.
ಟೈಮ್ ಇಷ್ಟು ಫಾಸ್ಟ್ ನಮಗೆ ಓಡಾಕೆ ಸ್ಟಾರ್ಟ್ ಆಗ್ತೈತಲ್ಲ ಮತ್ತು ಲಂಚ್ ಟೈಮ್ ಬಂದುಬಿಡ್ತು. ಸೊ ಮಜ್ಜಿಗೆ ಮಾಡಿ ಸಿಂಪಲ್ ನಮಗೆ ಪಲಾವ್ ಮಾಡಿದ್ನಿ ಆ್ಯಂಡ್ ಬಾಟಲ್ ಒಳಗೆ ನೀರು ಕುಡಿಯೋದು ಇತ್ತೀಚೆಗೆ ನಾ ಪ್ರಿಪೇರ್ ಮಾಡ್ಲಿಕ್ಕತ್ತೇನಿ. ಯಾಕಂದ್ರೆ ಗ್ಲಾಸ್ ಒಳಗೆ ಒಂದೊಂದು ಸಲ ಲೇಜಿನೆಸ್ ಆಗಿ ಆಮೇಲೆ ಕುಡಿತೇನೆ ನೀರು ಕಡಿಮೆ ಕುಡಿಯತ್ತೇನೆ. ಸೊ ಅದರಿಂದ ಪ್ರಾಬ್ಲಮ್ ಆಕೈತೆ ಅಂತೇಳಿ ಸೊ ಬಾಟಲ್ ವೈಸ್ ಅಟ್ಲೀಸ್ಟ್ ದಿನದೊಳಗೆ ಒಂದು 4 ಬಾಟಲಾರ ಕುಡಿಬೇಕು, ಫಿನಿಶ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೇನಿ. ಸೊ ಇಲ್ಲೇ ಲಂಚಿಗೆ ನಾ ಬರೀ ಸಿಂಪಲ್ ನಮಗೆ ಟೈಮ್ ಕನ್ಸ್ಯೂಮ್ ಆಗೋ ಥರ ಪಲಾವ್ ಮಾಡ್ಕೊಂಡೇನಿ. ಅದ್ರ ಜೊತೆ ಕೋಸಂಬರಿ ಅದು ಏನು ಮಾಡಿಲ್ಲ, ಹಿಂಗಾಗಿ ಒಂಚೂರು ತುಪ್ಪ ಹಾಕೊಂಡು ತಿಂದು ಮುಗಿಸ್ದೆ. ಬಟ್ ಇಲ್ಲಿ ಮಜ್ಜಿಗೆದೊಂದು ಎವ್ರಿ ಟೈಮ್ ಆ ಬೌಲೊಳಗೆ ಮಾಡೋದು ನಂಗೆ ಇಷ್ಟ, ಬಟ್ ಅದರಿಂದ ಮಾಡುವಾಗ ಪದೇ ಪದೇ ಬೀಳ್ತದ. ಅದನ್ನು ಕ್ಲೀನ್ ಮಾಡು, ಅದ್ರಾಗ ಮತ್ತೊಂದು 5-10 ನಿಮಿಷ ವೇಸ್ಟ್. ಸೊ ಲಂಚ್ ಅಂತೂ ಮುಗೀತು. ಲಂಚ್ ಮುಗಿಸಿ ಒಂದು 20 ನಿಮಿಷರ ನಾನು ಏನೂ ಓದಲಿಲ್ಲ, ಬಿಕಾಸ್ ಅದು ಕಂಟಿನ್ಯೂಸ್ ಓದ್ರೆ ಸಾಕಾಗ್ತದೆ ಅಂತ ಹೇಳಿ. ಹೀಗಾಗಿ ಮಮ್ಮಿ ಜೊತೆ ಸ್ವಲ್ಪ ಕಾಲ್ ಒಳಗೆ ಮಾತಾಡಿನಿ, ಅಗಸ್ತ್ಯನ ಜೊತೆ ಸ್ವಲ್ಪ ಮಾತಾಡಿದ್ನಿ. ಅದಾದಮೇಲೆ ಎನ್ವೈರ್ನ್ಮೆಂಟ ಕ್ಲಾಸಸ್ ನೋಡ್ಬೇಕಂತ ಹೇಳಿ ಯೂಟ್ಯೂಬ್ ಒಳಗಿಂದ ಕ್ಲಾಸ್ ನೋಡ್ಲಿಕ್ಕತ್ತೀನಿ. ಸೊ ಯಾವ್ಯಾವ ಕಾನ್ಸೆಪ್ಟ್ಗಳು ನನಗೆ ಕ್ಲಿಯರ್ ಆಗಿರಂಗಿಲ್ಲ ಅದ್ರದ್ದೆಲ್ಲ ನಾನು ವಿಡಿಯೋಸ್ಗಳ್ನ ಇತ್ತೀಚೆಗೆ ಮ್ಯಾರಥಾನ್ ಕ್ಲಾಸಸ್ ನೋಡತ್ತೀನಿ. ಅದ್ರ ಜೊತೆ ನೋಟ್ಸನ್ನು ಮಾಡ್ಕೊಳ್ಲಿಕ್ಕತ್ತೀನಿ. ಬಟ್ ನೋಟ್ಸ್ ಮಾಡ್ಕೊಂಡು ಅಲ್ಲಿಗೆ ನಾ ಅದನ್ನು ಬಿಡಂಗಿಲ್ಲ, ಮತ್ತು ರೆಫರೆನ್ಸ್ ಬುಕ್ಕನ್ನು ಓದ್ತೀನಿ. ಒಂದಷ್ಟು ಜನ ಏನು ಹೇಳ್ತಾರೆ ಬರೀ ಕ್ಲಾಸ್ ಅಷ್ಟು ನೋಡ್ರೆ ಸಾಕಂತ, ಬಟ್ ನಾ ಹಂಗೆ ಮಾಡಂಗಿಲ್ಲ. ಇಲ್ಲೇ ಕ್ಲಾಸು ನೋಡ್ತೇನೆ, ನೋಟ್ಸು ಮಾಡ್ಕೋತೇನೆ, ಜೊತೆಗೆ ರೆಫರೆನ್ಸ್ ಬುಕ್ಕನ್ನು ಓದ್ತೇನೆ. ಅವಾಗ ನನಗೊಂದು ಪರ್ಫೆಕ್ಟಾಗಿ ನನಗದು ಟಾಪಿಕ್ ಎಲ್ಲ ನೆನಪು ಉಳಿತಾವು. ಹೀಗಾಗಿ ನಾ ಈ ಒಂದು ಟ್ರಿಕ್ನ ಫಾಲೋ ಮಾಡ್ತೇನೆ. ಸೊ 3 ಟೈಮ್ಸ್ ನಮ್ದೊಂದು ರಿವಿಷನ್ ಅಲ್ಲೇ ಮುಗ್ದಂಗೆ ಆಗ್ತೈತಿ. ಇನ್ನು ನಂದು ನೆಕ್ ಪೇನ್ ಒಂದು ಸ್ಟಾರ್ಟ್ ಆಗೈತಿ ಕಂಟಿನ್ಯೂಸ್ ಓದೋದ್ರು ಕೂರೋದ್ರಿಂದ. ಅದರ ಸಲುವಾಗಿ ಬೆಲ್ಟ್ ಒಂದು ಎನಿ ಟೈಮ್ನ ಹಾಕೊಂಡ ಕೂರ್ಬೇಕಾಗೈತಿ. ಇಷ್ಟ ಇರಲಿ ಬಿಡಲಿ, ಇದೊಂಥರ ನನಗೆ ಒಂಥರ ಕಿರಿಕಿರಿ ಆಗೈತಿ, ಬಟ್ ಫಾಲೋ ಮಾಡಬೇಕಾಗ್ತದೆ. ಸೊ ಇಲ್ಲೇ ನಾ ಟಿ ವಿ ಒಳಗೆ ನೋಡಾಕತ್ತೇನಿ, ಯಾಕಂದ್ರೆ ನಂದು ಲ್ಯಾಪ್ಟಾಪ್ ಪಾಪು ಹಾಳು ಮಾಡಿದಾನು. ಹಿಂಗಾಗಿ ಈಗ ನನ್ನ ಕಡೆ ಲ್ಯಾಪ್ಟಾಪ್ ಇಲ್ಲ. ಸೊ ಟಿ ವಿ ಐತಿ, ಹೆಂಗೂ ವೈಫೈಯು ಕನೆಕ್ಟೆಡ್ ಐತಿ ಅನ್ನಂತಲೇ ಅದ್ರ ಥ್ರೂ ನಾನು ಟಿ ವಿ ಒಳಗನ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಇವನ್ ಅದಕ್ಕೆ ಎಲ್ಲ ಕ್ಲಿಯರ್ ಆಗಿ ನೋಟ್ಸ್ ಮಾಡ್ಕೊಳ್ಳಿಕ್ಕೂ ಹೆಲ್ಪ್ ಆಗ್ತೈತೆ ಅಂದ ಕೂಡಲೇ ಟಿ ವಿನ ನಾನು ಈ ಥರ ಯುಟಿಲೈಸ್ ಮಾಡ್ಕೊಳ್ಳಿಕ್ಕತ್ತೀನಿ. ಸೊ ನೀವು ಟ್ರೈ ಮಾಡಿರಿ ಮ್ಯಾರಥಾನ್ ಕ್ಲಾಸ್ ನೋಡಕ್ಕೆ. ನಾನು ಒಂದು ರೂಟೀನ್ ಈ ಥರ ಇತ್ತು. ಮಾರ್ನಿಂಗ್ 7 ರಿಂದ 5 ಗಂಟೆ 10 ತಾಸು ಓದ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ನಿ. ಬಟ್ ಆಬ್ವಿಯಸ್ಲಿ ಊಟ ಮಾಡು, ಲಂಚ್ ಪ್ರಿಪೇರ್ ಮಾಡು, ಅದ್ರಾಗ ಒಂದು 2-2.5 ತಾಸು ಅಂತೂ ನಂದು ಹೋದು. ಬಟ್ ಸ್ಟಿಲ್ 7.5 ತಾಸು ಬೆಳಗ್ಗೆ 7 ರಿಂದ 5 ಗಂಟೆ 2 ತಾಸು ಅದು ವೇಸ್ಟ್ ಆಯ್ತು ನಂದು. 2-2.5 ತಾಸು ಲೈಕ್ ಲಂಚ್ ಪ್ರಿಪೇರ್ ಮಾಡು, ಸ್ನಾನ ಮಾಡು ಅದಿದಂತ. ಬಟ್ 7.5 ತಾಸು ನಂದು ಮಸ್ತ್ ನಮಗೆ ನನ್ನ ಸ್ಟಡಿ ಆಗೈತಿ, ಖುಷಿ ಐತಿ. ಆ್ಯಕ್ಚುಲಿ ಈವ್ನಿಂಗ್ ನಾ ಸ್ಟಡಿ ಕಂಟಿನ್ಯೂ ಮಾಡತ್ತಿಲ್ಲ, ಬಿಕಾಸ್ ಇವತ್ತು ನಾವು ಹೊರಗಡೆ ಹೊಂಟೇವೆ. ಆ್ಯಕ್ಚುಲಿ ಜ್ಯುವೆಲರಿ ಪರ್ಚೇಸ್ ಮಾಡೋದದ, ತಮ್ಮನ ಮ್ಯಾರೇಜ್ ಐತೆ ಅನ್ಕೂಡಲೇ ಒಂಚೂರು ಶಾಪಿಂಗ್ ಮಾಡೋದೈತೆ ಅಂತ ಇವತ್ತು ಈವ್ನಿಂಗ್ ನಾವು ಹೊರಗೆ ಹೊಂಟೇವಿ. ಹಿಂಗಾಗಿ ಸ್ಟಡಿ ಮಾಡತ್ತಿಲ್ಲ ಈವ್ನಿಂಗ್ ಟೈಮ್. ಬಟ್ ಸ್ಟಿಲ್ ರಾತ್ರಿ 10 ಗಂಟೆಗೆ ಒಳಗೆ ಬರ್ತೇವೆ ಅನ್ನೋ ಪ್ಲಾನ್ ಅಂತೂ ಐತಿ. ಸೊ 1-2 ಅವರ್ಸ್ ಆದ್ರೂ ಇವತ್ತು ಏನು ಓದಿಲ್ಲ ಅದನ್ನ ರಿವಿಷನ್ ಮಾಡೋದೈತಿ. ಬಟ್ ಅದನ್ನೆಲ್ಲ ಶೂಟ್ ಮಾಡಕ್ಕೆ, ಎಡಿಟ್ ಮಾಡೋಕ್ಕೆಲ್ಲ ಇವತ್ತು ಪಾಸಿಬಲ್ ಇಲ್ಲ. ಆ್ಯಕ್ಚುಲಿ ನಂಗೆ ಸ್ಟಡಿ ಬ್ಲಾಗ್ ಮಾಡೋದಂದ್ರೆ ಭಾಳ ಇಷ್ಟ. ಖರೆ ಟೈಮ್ ಸಫಿಷಿಯಂಟ್ ಸಾಲಂಗಿಲ್ಲ ಅನ್ನೋ ಸಲುವಾಗಿ ನಾನು ಜಾಸ್ತಿ ಮಾಡೋದಿಲ್ಲ. ಇವತ್ತಿನ ನನ್ನ ಒಂದು ಸ್ಟಡಿ ರೂಟೀನ್ ಇತ್ತು. ಡೆಫಿನೆಟ್ಲಿ ನಿಮಗೂ ಒಂದು ಯೂಸ್ಫುಲ್ ಆಗ್ತೈತಿ ಈ ಒಂದು ವ್ಲಾಗ್ ಅನ್ಕೋತೇನೆ. ಇನ್ ಬಿಟ್ವೀನ್ ನಾ ಬಹಳಷ್ಟು ಟಿಪ್ಸ್ಗಳು ನಾನು ಶೇರ್ ಮಾಡ್ತಿರ್ತೀನಿ. ಬಿಕಾಸ್ ನನಗೂ ಒಂದೊಂದ್ಸಲ ಒಟ್ಟ ಓದ್ಬೇಕಂತ ಅನ್ಸಂಗಿಲ್ಲ, ಒಂದೊಂದ್ಸಲ ಬೋರ್ ಆಗ್ತಿರ್ತೈತಿ. ಅಂಥ ಟೈಮ್ ಒಳಗೆಲ್ಲ ನಾ ಏನೇನು ಟಿಪ್ಸ್ನ ಫಾಲೋ ಮಾಡ್ತೀನಿ, ಏನೇನು ಒಂದಷ್ಟು ಸ್ಟ್ರಾಟಜಿ ಯೂಸ್ ಮಾಡ್ಕೋತೀನಿ, ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ನಾನು ಪಾಲಿಟಿ ಇವನ್ ನಾ KAS ಪ್ರಿಪೇರ್ ಆಗತ್ತೇನೆ ಅಂದ ಕೂಡಲೇ ಪಾಲಿಟಿ ಬುಕ್ ರೀಡ್ ಮಾಡತ್ತಿದ್ನಿ. ಬರೀ ರೀಡ್ ಮಾಡಕತ್ರ ಅದು ಮರ್ಯಾದೈತಿ. ಆ್ಯಂಡ್ ಎವ್ರಿ ಟೈಮ್ ಅದನ್ನು ರಿವಿಷನ್ ಮಾಡೋದಂದ್ರೆ ಮತ್ತೆ ಡಿಫಿಕಲ್ಟ್ ಪೂರ್ತಿ ಎಂಟೈರ್ ಬುಕ್. ಅದಕ್ಕೆ ಎಕ್ದಮ್ ಕ್ರಿಸ್ಪ್ ನೋಟ್ಸ್ ಅಂತಾರಲ್ಲ ಅದನ್ನು ರೆಡಿ ಮಾಡ್ಕೊಳಿಕತ್ತೇನಿ ಕನ್ನಡ ಮೀಡಿಯಂ ಪುಸ್ತಕದಿಂದ. ಇನ್ನು PT 365 ಕರೆಂಟ್ ಅಫೇರ್ಸ್ ಸಲುವಾಗಿ ಓದಬೇಕು. ಅದ್ರ ಸಲುವಾಗಿ ಆಲ್ರೆಡಿ ಆರ್ಟ್ ಆ್ಯಂಡ್ ಕಲ್ಚರ್ ಮುಗಿಸೇನಿ, ಈಗ ಪಾಲಿಟಿ ಓದ್ಕೊಳಿಕತ್ತೇನಿ. ಇನ್ನು ನೆಕ್ಸ್ಟ್ ಇವತ್ತು ನೈಟ್ ನಾನು 2 ಅವರ್ಸ್ ಶೆಡ್ಯೂಲ್ ಒಳಗೆ ಅದನ್ನು ಪಾಲಿಟಿದೇನು ಅರ್ಧ ಅಷ್ಟ ಕಂಪ್ಲೀಟ್ ಆಗೈತಿ, ಪೂರ್ತಿ ಕಂಪ್ಲೀಟ್ ಆಗಿಲ್ಲ. PT 365 ಏನು ಓದಂಗಿಲ್ಲ, ಅದ್ರದ್ದೊಂದು ರಿವಿಷನ್ ತೊಗೊಂಡೇನ ಮಲ್ಕೋಬೇಕಂತ ಪ್ಲ್ಯಾನ್ ಐತಿ, ಇಲ್ಲಾಂತಂದ್ರೆ ಮತ್ತೆ ಮರಿತೀನಿ. ಇನ್ನು ಎನ್ವೈರ್ನ್ಮೆಂಟನು ಪೆಂಡಿಂಗ್ ಐತಿ, ಎಕನಾಮಿಯನ್ನು ಪೆಂಡಿಂಗ್ ಅದ. ಅದನ್ನೆಲ್ಲ ನೆಕ್ಸ್ಟ್ ಡೇ 1-2 ಡೇಸ್ ಆದ್ಮೇಲೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಪಾಲಿಟಿ ಮುಗಿಯಾಕನ ಒಂದು 2 ದಿನ ನಂಗೆ ಬೇಕಾಗ್ತೈತಿ. ಆ್ಯಂಡ್ ನನ್ನ ವ್ಲಾಗ್ಗಳ ನಿಮಗೆ ಡೆಫಿನೆಟ್ಲಿ ಮೋಟಿವೇಶನ್ ಅನ್ನು ಸಿಗ್ತೈತಿ. ಆ್ಯಂಡ್ ಒಂದಷ್ಟು ಇನ್ಫಾರ್ಮೇಷನ್ನ ಡೆಫಿನೆಟ್ಲಿ ಸಿಗ್ತದ. ಈ ಒಂದು ನನ್ನ ಸ್ಟಡಿ ವ್ಲಾಗ್ ನಿಮ್ಗೆ ಇಷ್ಟ ಆತಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.